ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮ್ಮ ಸುತ್ತಮುತ್ತ ಎಂತೆಂಥ ಜನ ಇರ್ತಾರೆ ನೋಡಿ, ಎಂತೆಂಥ ಕಾರಣಗಳಿಗೆಲ್ಲ ಕೊಲೆಯಾಗುತ್ತೆ ನೋಡಿ. ಗಂಡು ಮಗ ಹುಟ್ಟಿದ್ನಂತೆ ಪಾರ್ಟಿ ಕೇಳಿದ್ರಂತೆ, ಅದಕ್ಕೇನೆ ಹಿಡ್ಕೊಂಡು ಸಾಯಿಸ್ಬಿಡೋದಾ? ಬೆಳಗಾವಿಯಲ್ಲಿ ನಡೆದಿದೆ ಈ ಘಟನೆ. ಬೆಳಗಾವಿಯಲ್ಲಿ ಪಾರ್ಟಿ ಕೇಳಿದ್ದಕ್ಕೆ ಮರ್ಡರ್ ಆಗಿದೆ. ಗಂಡು ಮಗ ಹುಟ್ಟಿದ್ದಕ್ಕೆ ಪಾರ್ಟಿ ಕೇಳಿದ ಸ್ನೇಹಿತ, ಸಹಜವಾಗಿ ಪಾರ್ಟಿ ಕೇಳಿದ್ದಕ್ಕೆ ಸ್ನೇಹಿತನನ್ನೇ ಕಲ್ಲಿನಿಂದ ಜಜ್ಜಿ ಬರ್ಬರವಾಗಿ ಹತ್ಯೆಗೈಲಾಗಿದೆ. ಬೈಲಹೊಂಗಲ ತಾಲೂಕಿನ ಹೊನ್ನೂರು ಗ್ರಾಮದಲ್ಲಿ ಘೋರ ಘಟನೆ ನಡೆದಿದೆ. ಪಾರ್ಟಿ ವಿಚಾರಕ್ಕೆ ಶುರುವಾದಂತಹ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಹೊನ್ನೂರು ಗ್ರಾಮದ ಹನುಮಂತಪ್ಪ ಯಮನಪ್ಪ ಇಟಗಿ ಕೊಲೆ. ಗೆಳೆಯ ವಿಶ್ವನಾಥ ಪೂಜೇರಿಯೇ ಈ ಹನುಮಂತಪ್ಪನನ್ನು ಕೊಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾರ್ಟಿ ಕೇಳಿದ್ರಲ್ಲಿ ತಪ್ಪೇನಿದೆ? ಕೊಡಿಸ್ತೀನಿ ಅಂದರೆ ಕೊಡಿಸ್ತೀನಿ ಅನ್ನಬೇಕು, ಇಲ್ಲ ಅಂದರೆ ಇಲ್ಲ ಅನ್ನಬೇಕು. ಅದನ್ನು ಬಿಟ್ಟು ಕಲ್ಲಿನಿಂದ ಜಜ್ಜಿ ಇಷ್ಟೊಂದು ಭರ್ಬರವಾಗಿ ಹತ್ಯೆಗೈಯುವಂಥದ್ದೇನಿತ್ತು ಅನ್ನೋದು ಪ್ರಶ್ನೆ. ಬೇರೆ ಏನಾದರೂ ಕಾರಣ ಇದೆಯಾ ಗೊತ್ತಾಗಬೇಕಿದೆ. ಪೊಲೀಸರು ತನಿಖೆಯನ್ನು ಕೂಡ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬಟ್ ಜನ ಅಂತೂ ದಂಗಾಗ್ಬಿಟ್ಟಿದ್ದಾರೆ. ಆತ್ಮೀಯತೆಯಿಂದ ಗಂಡು ಮಗ ಆಗಿದ್ದಕ್ಕೆ ಪಾರ್ಟಿ ಕೇಳಿದ್ದಾನೆ ಸ್ನೇಹಿತ ಬೇರೆ. ಮದ್ಯದ ಅಮಲಿನಲ್ಲಿದ್ದಂತೆ ಗ್ರಾಮದ ಕಟ್ಟೆಯಲ್ಲಿ ಕುಳಿತುಕೊಂಡಾಗ ಇಬ್ಬರು ಹರಟೆ ಹೊಡಿತಾ ಇದ್ರಂತೆ. ಆಗ ಪಾರ್ಟಿ ವಿಚಾರಕ್ಕೆ ಕಿರಿಕ್ಕಾಗಿದೆ. ಕೆಲ ಹೊತ್ತಿನಲ್ಲಿಯೇ ಗಲಾಟೆಯ ಸ್ವರೂಪ ಪಡೆದುಕೊಂಡಿದೆ. ವಿಶ್ವನಾಥನ ಕಣ್ಣಿಗೆ ರಭಸವಾಗಿ ತಾಗಿದ ಹನುಮಂತಪ್ಪನ ಬೆರಳು. ಇದೇ ಸಿಟ್ಟಿನಲ್ಲಿ ಕಲ್ಲಿನಿಂದ ಹನುಮಂತಪ್ಪ ತಲೆಗೆ ಹೊಡೆದು ಸಾಯಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲಿಯೇ ಕುಸಿದು ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದೇನೋ ಅಂತಾರಲ್ಲ, ಕಡ್ಡಿ ತಗೊಂಡು ಗುಡ್ಡ ಮಾಡಿದ್ರು ಅಂತ, ಹಂಗಾಯ್ತು ಕಥೆ ಇವ್ರದ್ದು. ತಮಾಷೆಯಾಗಿ ಶುರುವಾದಂತಹ ಮಾತುಕತೆ ಅದು ಸ್ವಲ್ಪ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿ ಈಗ ಹನುಮಂತಪ್ಪನ ಕಥೆಯನ್ನೇ ಮುಗಿಸ್ಬಿಟ್ಟಿದ್ದಾರೆ ವಿಶ್ವನಾಥ್ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೂಡ ಫೋಟೋಸನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಕೊಲೆಯಾದಂತಹ ಹನುಮಂತಪ್ಪ, ಮತ್ತೊಂದು ಕಡೆ ವಿಶ್ವನಾಥ ಆರೋಪಿ.